ಹಲೋ ಹಾಲ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ನನ್ನ ಬರ್ತಡೇದಾಗಿರುತ್ತೆ. ಪಾಪು ಇರೋದ್ರಿಂದ ನೈಟು ಸ್ವಲ್ಪ ನಿದ್ದೆ ಕರೆಕ್ಟಾಗಿ ಆಗೋದಿಲ್ಲ. ಆದ್ರಿಂದ ನಾನು ಎದ್ದೇಳೋದು ಸ್ವಲ್ಪ ಲೇಟ್ ಆಗಿತ್ತು. ನನ್ನ ಹಸ್ಬೆಂಡೇನೆ ಎದ್ದು ಅವ್ರು ಫ್ರೆಶ್ ಅಪ್ ಆಗಿ ಆಮೇಲೆ ನನ್ನ ಎಪ್ಸೋಕೆ ಬಂದರು. ಅದು ಯಾವ ಥರ ಅಂದರೆ ನನ್ನ ಫೇವ್ರೆಟ್ ಮಿಲ್ಕಿ ಬಾರ್ ಚಾಕ್ಲೇಟ್ನ ಕೊಟ್ಟು. ನನಗೆ ಕೊಟ್ಟಿದ್ದು ಚಾಕ್ಲೇಟ್ನ, ಆದರೆ ನನ್ನ ಮಗ ನನಗೆ ಬೇಕು ಅಂತ ಇಸ್ಕೊಂಡ. ನಿದ್ದೆ ಕರೆಕ್ಟಾಗಿ ಆಗಲಿಲ್ಲ ಅಂದರೆ ಎದ್ದೇಳಕ್ಕೆ ಮನಸ್ಸೇ ಇರಲ್ಲ. ಅಂದ್ರೂ ಎದ್ದೇಳಲೇಬೇಕು ಅಂತ ಎಬ್ಬಿಸಿ ಸ್ನಾನಕ್ಕೆ ಕಳಿಸಿದ್ರು. ಸ್ನಾನ ಮಾಡ್ಕೊಂಡು ಬಂದಾದಮೇಲೆ ಫಸ್ಟು ದೇವರಿಗೆ ಪೂಜೆ ಮಾಡಿ ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗನಿಗೆ ಆರತಿ ಕೊಡಬೇಕಾದ್ರೆ ನಮ್ಮ ಮಗ ನಾನೇ ತಗೊಳ್ತೀನಿ ಅಂತ ಇದ್ದ. ಅದಕ್ಕೆ ಅವನ ಕೈಲೂ ಮಾಡಿಸಿದ್ರು. ಮನೇಲಿ ಪೂಜೆ ಆದಮೇಲೆ ದೇವಸ್ಥಾನಕ್ಕೆ ಹೋಗಿ ಬಂದುಬಿಡೋಣ ಅಂತ ಅಂದ್ಕೊಂಡು 3 ಜನ ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೊರಟ್ವಿ. ಹೋಗ್ಬೇಕಾದ್ರೆ ನನ್ನ ಹಸ್ಬೆಂಡ್ ಹೆಲ್ಮೆಟ್ ಹಾಕ್ಕೊಂಡ್ರೆ ನಮ್ಮ ಮಗ ಇದೇನು ಈ ಥರ ಹಾಕೋತಿದ್ದಾರೆ ಅಂತ ನೋಡ್ತಾ ಇದ್ದ. ನಾವು ಹೋಗಿದ್ದು ವಿರಾಜಪೇಟೆಯಲ್ಲಿರೋ 100 ವರ್ಷಕ್ಕಿಂತ ಹಳೇದಾದ ಗಣಪತಿ ದೇವಸ್ಥಾನಕ್ಕೆ. ಅಷ್ಟು ವರ್ಷ ಹಳೇದಾದ್ರೂ ದೇವಸ್ಥಾನನ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ದೇವಸ್ಥಾನದ ಮುಂದೆ ಹೂವಿನಂಗಡಿ ನೋಡಿಬಿಟ್ಟು ನನಗೆ ಮಲ್ಲಿಗೆ ಹೂ ತುಂಬ ಇಷ್ಟ ಅಂತ ಹೇಳಿ ನನ್ನ ಹಸ್ಬೆಂಡು ಮಲ್ಲಿಗೆ ಹೂವನ್ನ ತೆಗೆದುಕೊಟ್ರು. ವಿರಾಜಪೇಟೆಲಂತೂ ಯಾವ ಸೀಸನಲ್ಲೂ ಹೂವಿನ ರೇಟ್ ಮಾತ್ರ ಕಡಿಮೆ ಆಗಲ್ಲ. ಆಮೇಲೆ ದೇವಸ್ಥಾನದೊಳಗಡೆ ಹೋಗಿ ಅರ್ಚನೆ ಮಾಡ್ಸೋಕ್ಕೆ ಟಿಕೆಟ್ ತೊಗೊಂಡ್ವಿ. ಆಲ್ರೆಡಿ ದೇವರಿಗೆ ಪೂಜೆ ಸ್ಟಾರ್ಟ್ ಆಗಿತ್ತು. ನಾವು ಅರ್ಚನೆ ಟಿಕೆಟ್ನ ಕೊಟ್ಬಿಟ್ಟು ಸಾಲಲ್ಲಿ ನಿಂತ್ಕೊಂಡ್ವಿ. ಅಲ್ಲಿ ಪೂಜೆ ಮಾಡಬೇಕಾದ್ರೆ ಗಂಟೆನ ಬಾರಿಸ್ತಾ ಇರೋದನ್ನ ನೋಡ್ಬಿಟ್ಟು ನನ್ನ ಮಗ ನಾನು ಹೊಡಿಬೇಕು ಅಂತ ಹೇಳ್ತಾ ಇದ್ದ. ದೇವರಿಗೆ ಪೂಜೆ ಮಾಡಿ ಆದಮೇಲೆ ಪ್ರಸಾದ ಇಸ್ಕೊಂಡು ದೇವಸ್ಥಾನನ ಒಂದು ರೌಂಡ್ ಪ್ರದಕ್ಷಿಣೆ ಹಾಕಿದ್ವಿ. ಪ್ರದಕ್ಷಿಣೆ ಹಾಕಾದ್ಮೇಲೆ ದೇವಸ್ಥಾನದಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಕೂತ್ಕೊಂಡ್ವಿ. ನಮ್ಮ ಮಗ ಕೂತ್ಕೊಳ್ದೆ ಗಂಟೆ ಸೌಂಡ್ಗೆ ಡ್ಯಾನ್ಸ್ ಮಾಡಿಕೊಂಡು ಓಡಾಡ್ತಾ ಇದ್ದ. ಪೂಜೆ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ನಾನು ಅಂದ್ಕೊಂಡಿದ್ದೆ ತಿಂಡಿಗೆ ಎಲ್ಲರೂ ಔಟ್ಸೈಡ್ ಕರ್ಕೊಂಡು ಹೋಗ್ತಾರೆ ಅಂತ, ಆದರೆ ಲೈಟಾಗಿ ಚಿತ್ರಾನ್ನ ಮಾಡು ಅಂತ ಹೇಳಿದ್ರು. ನಾನು ಮಾಡಿದ ಚಿತ್ರಾನ್ನನ ನನಗೇ ಬಡಿಸ್ಕೊಬಂದು ಕೊಟ್ಟರು. ಆಮೇಲೆ ನನ್ನ ಬರ್ತ್ಡೇ ವೀಕಲ್ಲಿ ಪ್ರತಿದಿನ ನನ್ನ ಹಸ್ಬೆಂಡು ಒಂದೊಂದು ಗಿಫ್ಟ್ನ ನನಗೋಸ್ಕರ ತರ್ತಾಯಿದ್ರು. ಅದರಲ್ಲಿ ಈ ಡೈರಿ ಮಿಲ್ಕ್ ಸಿಲ್ಕ್ ಚಾಕ್ಲೇಟ್ ಕೂಡ ಒಂದು. ಹೇಗಿದ್ದರೂ ಮನೇಲೆ 3 ಜನ ಇದ್ದೀವಿ ಅಂತ ಹೇಳಿ ಚಾಕ್ಲೇಟ್ನ ತಿನ್ನೋಣ ಅಂತ ಚಾಕ್ಲೇಟ್ ಬಾಕ್ಸ್ನ ನಿಧಾನಕ್ಕೆ ಓಪನ್ ಮಾಡ್ತಾ ಇದ್ದೆ. ಈ ಚಾಕ್ಲೇಟ್ ಬಾಕ್ಸಲ್ಲಿ ಒಂದು ಮೆಸೇಜಿಂಗ್ ಲೇಬಲ್ ಇದೆ. ಅದ್ರ ಮೇಲೆ ನನ್ನ ಹಸ್ಬೆಂಡು ಐ ಲವ್ ಯು ಅಂತ ಬರ್ಕೊಟ್ಟಿದ್ರು. ಅದನ್ನು ನೋಡಿ ನಂಗೆ ಖುಷಿ ಆಯಿತು. ಫಸ್ಟ್ ಟೈಮ್ ನಮ್ಮ ಮಗನಿಗೆ ಚಾಕ್ಲೇಟ್ನ ಟೇಸ್ಟ್ ಮಾಡಿಸೋಣ ಅಂತ ಹೇಳಿ ತಿನ್ಸೋಕೆ ಹೋದರೆ ಅವನು ತಿನ್ನಲಿಲ್ಲ. ಮೇ ಬಿ ಚಾಕ್ಲೇಟ್ ಅವನಿಗೆ ಇಷ್ಟ ಆಗಲಿಲ್ಲ ಅನಿಸುತ್ತೆ. ಆಮೇಲೆ ಲಂಚ್ಗಾದ್ರೂ ಔಟ್ಸೈಡ್ ಕರ್ಕೊಂಡು ಹೋಗ್ತಾರೆ ಅಂತ ಅಂದ್ಕೊಂಡೆ, ಆದರೆ ಮನೇಲೇ ಅಡುಗೆ ಮಾಡಿಸಿದ್ರು. ಇಲ್ಲಿ ತಮಾಷೆ ಏನಂದರೆ ನಾನು ಮಾಡಿದ ಅಡುಗೆನ ಅವ್ರ ರೀತಿಲಿ ಬಡಿಸ್ಕೊಂಡು ಎಗೇನ್ ನನಗೆ ತಗೊಬಂದು ಕೊಟ್ಟರು. ಅವ್ರು ಹಾಕೋ ಬಂದಿದ್ದ ರೀತಿ ನೋಡಿಬಿಟ್ಟು ನನಗೆ ಖುಷಿ ಆಯಿತು. ಅವ್ರಿಗೂ ಖುಷಿ ಆಗಲಿ ಅಂತ ಹೇಳಿ ಅದನ್ನು ಟೇಸ್ಟ್ ಮಾಡಿ ಚೆನ್ನಾಗಿದೆ ಅಂತ ಹೇಳಿದೆ. ವಿರಾಜಪೇಟೆಯಲ್ಲಿ ನಾನು ಇಷ್ಟಪಟ್ಟು ತಿನ್ನೋದು ಕ್ರೀಮ್ ಬನ್ ಮಾತ್ರ. ಇಷ್ಟೇ ನಿನ್ನ ಬರ್ತ್ಡೇ ಟ್ರೀಟ್ ಅಂತ ಹೇಳಿ ಅದನ್ನು ತೊಗೊಂಡು ಬಂದಿದ್ರು. ಅದನ್ನೇ ತಿಂದ್ವಿ. ಆಮೇಲೆ ಪಾಪುನ ಮಲಗಿಸ್ಬಿಟ್ಟು ನೀನು ಹೋಗಿ ರೆಡಿಯಾಗಿಬಿಟ್ಟು ಬಾ, ನಿನಗೆ ಸ್ಮಾಲ್ ಸರ್ಪ್ರೈಸ್ ಇದೆ ಅಂತ ಹೇಳಿ ನನ್ನ ಕಳಿಸ್ಬಿಟ್ಟು ನನ್ನ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಸೋಕ್ಕೆ ಮನೇಲಿದ್ದ ಐಟಮ್ಸ್ನೇ ಯೂಸ್ ಮಾಡಿಕೊಂಡು ಸಿಂಪಲ್ಲಾಗಿ ಅವರೊಬ್ಬರೇ ರೆಡಿ ಮಾಡಿದರು. ಇಷ್ಟೊಂದು ಸಿಂಪಲ್ಲಾಗಿ ಮಾಡೋಕ್ಕೂ ಅವರು ಕಷ್ಟಪಟ್ಟಿದ್ದಾರೆ. ಯಾಕಂದರೆ ಅವರಿಗೆ ಯೂಶ್ವಲ್ ಆಗಿ ನನ್ನ ಹಸ್ಬೆಂಡ್ಗೆ ಸರ್ಪ್ರೈಸ್ ಎಲ್ಲ ಕೊಡೋಕ್ಕೆ ಬರೋದಿಲ್ಲ. ಅಂದ್ರೂ ನನಗೋಸ್ಕರ ಇಷ್ಟೊಂದೆಲ್ಲ ಮಾಡಿರೋದನ್ನ ನೋಡಿ ನನಗೆ ತುಂಬಾ ಖುಷಿ ಆಯಿತು. ಫೈನಲಿ ನನ್ನ ಬರ್ತ್ಡೇ ಸೆಲೆಬ್ರೇಷನ್ನ ಮಾಡಿಸಿದ್ರು. Happy
ಸಲ ನನ್ನ ಬರ್ತಡೇಲಿ ಏನಪ್ಪ ಖುಷಿ ವಿಚಾರ ಅಂದರೆ ನಮ್ಮ ಮಗನ ಕೈಲಿ ಗಿಫ್ಟ್ ಕೊಡಿಸಿದ್ದು. ಇಷ್ಟು ಸಲ ಬರ್ತಡೇಲೂ ನನ್ನ ಹಸ್ಬೆಂಡ್ ಮಾತ್ರ ಗಿಫ್ಟ್ ಕೊಡ್ತಾಯಿದ್ರು. ಬಟ್ ಈ ಸಲ ಅವನ ಕೈಯಿಂದ ಗಿಫ್ಟ್ ಕೊಡಿಸಿದ್ದು ತುಂಬಾ ಖುಷಿಯಾಯಿತು. ಕೇಕ್ ಕಟ್ ಮಾಡಾದಮೇಲೆ ಏನಪ್ಪ ಅಡುಗೆ ಮಾಡೋದು ಅಂತ ಯೋಚನೆ ಮಾಡ್ತಾ ಕೂತಿದ್ದೆ. ಆಗ ನನ್ನ ಹಸ್ಬೆಂಡ್ ಬಂದು ಅಡುಗೆ ಏನು ಮಾಡಬೇಡ, ರೆಡಿಯಾಗು, ಡಿನ್ನರಿಗೆ ಹೋಗೋಣ ಔಟ್ಸೈಡ್ ಅಂತ ಹೇಳಿದ್ರು. ನನಗೆ ಅದನ್ನು ಕೇಳಿ ಖುಷಿಯಾಯಿತು. ಯಾಕಂದರೆ ಪ್ರತಿದಿನ ಅಡುಗೆ ಮಾಡೋದು ಇದ್ದೇ ಇರುತ್ತೆ. ನನ್ನ ಬರ್ತಡೇ ದಿನವೂ ಅಡುಗೆ ಮಾಡಬೇಕಲ್ಲಪ್ಪ ಬೆಳಿಗ್ಗೆಯಿಂದನೂ ಅಂತ ಅನ್ನಿಸ್ತಾ ಇತ್ತು. ಅವ್ರು ಹೇಳಿದ ತಕ್ಷಣ 3 ಜನ ರೆಡಿಯಾಗಿ ಹೊರಟ್ವಿ. ಕಾರಲ್ಲಿ ಹೋಗ್ಬೇಕಾದ್ರೆ ನನ್ನ ಹಸ್ಬೆಂಡು ಜೋಶಲ್ಲಿ ಸಾಂಗ್ ಹೇಳ್ತಾ ಕರ್ಕೊಂಡೋದ್ರು. ನಾವು ಹೋಗಿದ್ದು ವಿರಾಜಪೇಟೆ ಮತ್ತು ಕೇರಳ ಬಾರ್ಡ್ರಲ್ಲಿರೋ ಕೂರ್ಗ್ ಗೇಟ್ ಹೋಟೆಲ್ಗೆ. ಈ ಹೋಟೆಲ್ಗೆ ಯಾವಾಗ ಹೋದ್ರೂ ಕ್ರೌಡ್ ಅಂತೂ ಇದ್ದೇ ಇರುತ್ತೆ. ಯಾಕಂದರೆ ಇದು ಬಾರ್ಡರಲ್ಲಿ ಇರೋದ್ರಿಂದ. ಸೆಕ್ಯೂರಿಟಿ ನಾವು ಹೋದ ತಕ್ಷಣ ಸರ್ ಔಟ್ಸೈಡ್ ಪಾರ್ಕ್ ಮಾಡಿ ಅಂತ ತೋರಿಸಿದ್ರು. ನಾವು ಔಟ್ಸೈಡೇ ಪಾರ್ಕ್ ಮಾಡಿ ಹೋಟೆಲ್ಗೆ ಹೋದ್ವಿ. ಇಲ್ಲಿ ಮತ್ತೆ ನನಗೆ ಖುಷಿಯಾಯಿತು. ಏನಕ್ಕಂದರೆ ಫಸ್ಟ್ ಟೈಮ್ ನನ್ನ ಹಸ್ಬೆಂಡು ಚೇರ್ನ ಎಳೆದ್ಬಿಟ್ಟು ನೀನು ಕೂತ್ಕೋ ಅಂತ ಹೇಳಿದ್ರು. ಅವರು ಯಾವತ್ತೂ ಇಲ್ಲಿ ತನಕ ಆ ಥರ ಮಾಡಿರಲಿಲ್ಲ. ನಾವು ಆರ್ಡ್ರ್ ಮಾಡಿದ ಫುಡ್ಡು ಬರೋ ತನಕ ನಮ್ಮ ಮಗ ಒಂದು ಕಡೆ ಕೂತ್ಕೋತಾ ಇರಲಿಲ್ಲ. ಅದಕ್ಕೆ ಅವನ್ನ ಅಲ್ಲೇ ಕರ್ಕೊಂಡು ಸುತ್ತಾಡಿಸ್ತಾ ಇದ್ದೆ. ಆ ಗ್ಯಾಪಲ್ಲಿ ಕೂಡ ನನ್ನ ಹಸ್ಬೆಂಡು ಒಂದು ಪ್ಲೇಟ್ಗೆ ಹ್ಯಾಪಿ ಬರ್ಡೇ ಅಂತ ಬರೆದ್ಬಿಟ್ಟು ಅದ್ರ ಮೇಲೆ ರೋಸ್ ಇಟ್ಟು ನನಗೆ ಕೊಟ್ಟರು. ಅದನ್ನು ನೋಡಿ ಕೂಡ ನನಗೆ ತುಂಬಾ ಖುಷಿಯಾಯಿತು. ಈ ಸಲ ನನ್ನ ಬರ್ತಡೇಲಿ ತುಂಬಾ ಖುಷಿಯಾದ ವಿಚಾರಗಳು ನಡೀತು. ನಾವು ಹೆಣ್ಮಕ್ಳು ಹೀಗೆ ಅಲ್ವಾ, ಸಣ್ಣ ಪುಟ್ಟ ವಿಚಾರಕ್ಕೇ ತುಂಬಾ ಖುಷಿ ಪಡ್ತೀವಿ. ರೋಸ್ನ ಇಟ್ಕೊಂಡು ಸ್ವಲ್ಪ ಫೋಟೋಸ್ನೆಲ್ಲ ತಗೊಂಡೆ. ಆಮೇಲೆ ನಾವು ಆರ್ಡ್ರ್ ಮಾಡಿದ ಫುಡ್ ಬಂತು. ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಮನೆ ಕಡೆಗೆ ಹೊರಟ್ವಿ. ಇದಾಗಿತ್ತು ನನ್ನ ಬರ್ತಡೇ ದಿನದ ಬ್ಲಾಗ್. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.